ಮೇಲೆ ಬರ್ತಾನೆ, ಸಿಕ್ಕಿದ್ದನ್ನ ದೋಚ್ಕೊಂಡು ಹೋಗ್ತಾನೆ. ಮನೆ ಮಾಲೀಕನಿಗೆ ತಲೆನೋವು ತಂದಿದ್ದಾನೆ ಟೆರೇಸ್ ಕಳ್ಳ. ಬಸವೇಶ್ವರ ನಗರದ ಮನೆಯೊಂದರಲ್ಲಿ ಘಟನೆ ನಡೆದಿದೆ. ಟೆರೇಸ್ ಮೇಲಿದ್ದ ಸೋಲಾರ್ಗೂ ಕಣ್ಣ ಹಾಕ್ಬಿಟ್ಟಿದ್ದಾನೆ ಖದೀಮ. 1 ತಿಂಗಳ ಅಂತರದಲ್ಲಿ 2 ಬಾರಿ ಕಳ್ಳತನ ಆಗಿದೆ. ಸೋಲಾರ್ನ ಸ್ಟೀಲ್ ತಾಮ್ರ ಕದ್ದೊಯ್ತಾ ಇದ್ದಾನೆ ಭೂಪ. ಆರೋಪಿಯ ಚಲನವಲನ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ಮುಖ ಮುಚ್ಚಿಕೊಂಡು ಬಂದು ಸಿಸಿಟಿವಿ ಮರೆಮಾಚಿ ಕಳ್ಳತನವನ್ನ ಮಾಡ್ತಾ ಇದ್ದಾನೆ. ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ನೋಡಿ, ಟೆರೆಸ್ ಮೇಲೆ ಬರೋದು, ಟೆರೆಸಲ್ಲಿ ಏನು ಸಿಗುತ್ತೋ ಅದನ್ನ ತೆಗೆದುಕೊಂಡು ಓಡೋಗೋದು. ಸೊ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ನಿಧಾನವಾಗಿ ಟೆರೆಸ್ ಮೇಲೆ ಹತ್ಕೊಂಡು ಬರ್ತಾ ಇದ್ದಾನೆ. ಇದು ಹಗಲೇ ನಡೆದಿರುವಂಥ ಘಟನೆ. ಸೊ ಬೆಂಗಳೂರಿನಲ್ಲಿ ಏನಾಗ್ಬಿಡುತ್ತೆ ಅಂತ ಅಂದರೆ, ನಾರ್ಮಲ್ ಆಗಿ ಈ ಹಗಲು ಹೊತ್ತಿನಲ್ಲಿ ಎಲ್ಲ ಕೆಲಸಕ್ಕೆ ಹೋಗ್ಬಿಡ್ತಾರೆ, ಮನೇಲಿ ಯಾರು ಜನನೇ ಇರಲ್ಲ. ಸೊ ಅದನ್ನೇ ಪ್ಲಸ್ ಪಾಯಿಂಟ್ ಮಾಡ್ಕೊಂಡಿದ್ದಾನೆ ಅಂತ ಕಾಣ್ತಿದೆ. ಸೊ ಎರಡು ಬಾರಿ ಇಲ್ಲಿಗೆ ಬಂದು ಕಳ್ಳತನವನ್ನು ಮಾಡಿ ಹೋಗಿದ್ದಾನೆ. ಮುಖ ಮುಚ್ಕೊಂಡು ಬಂದು CCTVಯನ್ನು ಕ್ಲೋಸ್ ಮಾಡಿಕೊಂಡು ಅದಾದ ಮೇಲೆ ಕದ್ದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಮನೆ ಮಾಲೀಕರಿಗೆ ತಲೆನೋವಾಗಿದೆ, ಇದು ಏನಪ್ಪ ಇದು ಹೀಗಾಗ್ತಾ ಇದೆ, 2 ಬಾರಿ ಯಾಮಾರ್ಬಿಟ್ಟಿದ್ದೀವಿಯಲ್ಲ ಅಂತ. ಹಾಗಾಗಿ ಇದೀಗ ಪೊಲೀಸರ ಗಮನಕ್ಕೆ ತರಲಾಗಿದೆ. ಹಾಗಾಗಿ ನೀವುಗಳು ಕೂಡ ಎಚ್ಚರಿಕೆಯಿಂದ ಇರಿ. ಟೆರೆಸ್ ಮೇಲೆ ಯಾರು ಬರ್ತಾರೆ ಅಥವಾ ಇದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ಸುಮ್ಮನಾಗಬೇಡಿ. ಒಂದ್ಸತಿ ಸೋಲಾರ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಡಿ. ಯಾಕಂದರೆ ಸೋಲಾರನ್ನು ಕೂಡ ಬಿಡ್ತಾ ಇಲ್ವಂತೆ ಅವರು. ಆ ರೀತಿಯಾಗಿ ಕದ್ದು ಎಸ್ಕೇಪ್ ಆಗ್ತಿರೋದು. ಟೀಮ್ ವೈಸ್ ಅಲ್ಲ, ಒಬ್ಬನೇ ಕಳ್ಳತನ ಮಾಡಿಕೊಂಡು ಎಸ್ಕೇಪ್ ಆಗ್ತಿರುವಂಥ ಘಟನೆ ಬೆಂಗಳೂರಿನಲ್ಲಿ ನಡೆದಿರೋದು.